ಶನಿ ಇಸ್ ಮೈ ಕ್ಲೋಸ್ ಫ್ರೆಂಡ್ ಈ ಸಿಟ್ಟಿಂಗ್ ಹಿಯರ್ ಗಾಯ್ಸ್. ತೊಳ್ಕೊಳಕ್ ಕೈ ತಿರುಗ್ತಿಲ್ಲ, 20% ತಿರ್ಗಲ್ಲ ಅಂತ ಹೇಳ್ಬಿಟ್ಟವ್ರೆ. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇವತ್ತು ಡಾಕ್ಟರ್ ಏನ್ ಹೇಳ್ಬೋದು ನನಗೆ? ಏನು ಹೇಳ್ತಾರವ, ಭೂಮಿ ತಿರುಗ್ತದೆ ನಿನ್ ಕೈ ತಿರುಗ್ತದ ನೋಡ್ತೀನಿ ಬಾ ಅಂತ ತಿರುಗಿಸ್ತಾರೆ. ಎಷ್ಟು ತಿರುಗಿಸ್ಬೋದು ಅವ್ರ ಕೈಯಲ್ಲಿ ಆದಷ್ಟು ತಿರುಗಿಸ್ತಾರೆ. ಸಮಾಧಾನವಾಗಿ ಸಕ್ಸಸ್ ಅಂತ ಹೇಳಿ, ಯಾಕಂದರೆ 80% ತಿರುಗಿದೆ, 20% ಪೆಂಡಿಂಗ್ ಅಂತ ಹೇಳಿದ್ದಾರೆ. ಹೂ ನೋಸ್, ನನ್ನ ಮಕ್ಕಳು ನೋಸ್, ಡಾಕ್ಟರ್ ನೋಸ್, ಯು ನೋಸ್. ನಿಜವಾಗ್ಲೂ ಬೇಜಾರಾಗತ್ತೆ. ನೋಡೋಣ, ನಿನ್ನ ಲಕ್ಕು ಸಾಕತ್ತಾಗದೆ ನನ್ನ ಲಕ್ಕು. ಹುಡ್ಕೊಂಬಂದು ಹೊಡ್ಸ್ಕೊಳ್ಳೋದು ಅಂದ್ರೆ ನಾನೇ ಲಕ್ಕಿ ಅಷ್ಟು ಗರ್ಲಿ. ಇಲ್ಲ ನೀನೇ ಹುಡ್ಕೊಂಡು ಹೋಗ್ತೀರ, ಅದೇ ನಿನ್ನ ಹುಡ್ಕೊಂಡು ಹೋಯ್ತು. ಶನಿ ಇಸ್ ಮೈ ಕ್ಲೋಸ್ ಫ್ರೆಂಡ್ ಈ ಸಿಟ್ಟಿಂಗ್ ಹಿಯರ್ ಗಾಯ್ಸ್. ಶನಿನೋ ನೋಡಿ ಗಾಯ್ಸ್, ಕೈ ತಿರುಗ್ತಿಲ್ಲ, 20% ತಿರ್ಗಲ್ಲ ಅಂತ ಹೇಳ್ಬಿಟ್ಟವ್ರೆ, 80% ತಿರುಗುತ್ತೆ ಅಂತ. ಕೈ ಕಾಲು ಎಲ್ಲ ಲ್ಯಾಪ್ಸ್ ಆಗಿದೆ ಗಾಯ್ಸ್. ಸಿಂಪಲ್. ನೀನಗ್ತೀಯೋ ಅಳುತ್ತೀಯೋ, ನೀನ್ ಎತ್ತು ನನ್ನ ಮಗನ್ ನಂದು ಒಂದು ಜೀವನ ಅಂತ ಬೈಕತ್ತೀಯೋ ನಮಗಂತೂ ಗೊತ್ತಿಲ್ಲ. ಎಲ್ಲರೂ ನಿಂಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಹುಷಾರಾಗಿ ಚೆನ್ನಾಗಿದ್ಯಾ, ಸ್ಟ್ರಾಂಗ್ ಆಗಿದೆಯಾ, ನೀನು ವಿಲ್ ಪವರು, ದೇವರನ್ನ ನಾವು ಕೇಳ್ಕೊತೀವಿ ಅಂತಾರೆ. ಅವ್ರ ಆಶೀರ್ವಾದ ನಿನಗೆ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಲಿ, ಸ್ಟ್ರಾಂಗ್ ಆಗು. ನೀನು ಬದುಕಬೇಕು ಅಂದರೆ ಇಲ್ಲಿ ತನಕ ನೀನು ಸ್ಟ್ರಾಂಗ್ ಆಗಿರೋದಕ್ಕೆ ಇಷ್ಟು ಚೆನ್ನಾಗಿ ಬದುಕಿದೀಯಾ. ಇನ್ನೂ ಫ್ಯೂಚರ್ ಇದೆ, ಮಕ್ಕಳು ಮರಿ ಮದುವೆ ಅದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ, ಬೇಡಲೇ ಬೇಡ. ಈ ನನ್ನ ಮಕ್ಕಳನ್ನೇ ನಾವು ಸಾಕೊಂಡು ಜಾಲಿಯಾಗಿರೋಣ. ನಮ್ಮ ಲೈಫು ಬರ್ಡ್ಸ್ ಅನಿಮಲ್ಸ್ ಸಾಕೊಂಡಿರೋಣ. ಬೇಕಾದ್ರೆ ಹುಲಿ ಕೊಡ್ತೀನಿ ಅಂದರೆ ಹುಲಿನೂ ಸಾಕೊಳ್ಳೋಣ. ಕೈಗೆ 2ನೇ ಸತಿ ಆಪರೇಷನ್ ಮಾಡಿ 2 ತಿಂಗಳಾಯ್ತು. ನಮ್ಮ ಡಾಕ್ಟರ್ ಇವತ್ತು ಒಂದು ಎಕ್ಸ್ರೇ ಮಾಡಿಸ್ಕೊಂಬ ಅಂತ ಹೇಳಿ ಕಳ್ಸಿದ್ರು. ಬೋನ್ ಫಾರ್ಮ್ ಆಗಿರೋದು ದಪ್ಪಕ್ಕಾಗಿದೆ ಅಲ್ಲ. ದೇವರ ದಯದಿಂದ ಒಂದು ಗಂಡಾಂತರದಿಂದ ಆಚೆ. ಗ್ರಹಣ, ಗ್ರಾಚಾರ, ಗಂಡಾಂತರ, ಕೊನೆಗೂ ಎಲ್ಲದಕ್ಕೂ ಮುಕ್ತಿ ಸಿಕ್ತು. ಕೊನೆಗೂ ನನ್ನ ಆಪರೇಷನ್ ಸಕ್ಸಸ್ ಆಗಿದೆ. ನಾನು ಪಟ್ಟಿದ್ ನೋವು ಅನುಭವಿಸಿದ ಪಾಡು ನನ್ನ ಶತ್ರುಗಲ್ಲ, ನನ್ನ ಶತ್ರುನೇ ಇಲ್ಲ, ನನ್ನ ಶತ್ರುಗೆ ಎಲ್ಲಿಂದ ಬರ್ತದೆ, ಆದ್ರೂ ಬೇಡ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಇನ್ನ 1 ತಿಂಗಳು ಕಂಪ್ಲೀಟ್ ಆಗಿ ಬೋನ್ ಫಾರ್ಮ್ ಆಗಕ್ಕೆ ಟೈಮ್ ತಗೊಳುತ್ತೆ ಅಂತ ಹೇಳಿದ್ರು. ಫಿಸಿಯೋಥೆರಪಿ ಮಾತ್ರ ನಾನು ಕಂಟಿನ್ಯೂ ಮಾಡಬೇಕು, ಯಾಕಂದ್ರೆ ಬಾಡಿ ಕೈ ಎಲ್ಲಾನು ಸಿಕ್ಕಾಪಟ್ಟೆ ವೀಕ್ ಆಗಿದೆ. ಬಾಡಿಯಲ್ಲಿ ಸ್ಟ್ರೆಂಥನಿಂಗ್ ಇಲ್ಲ, ಮತ್ತೆ ಕೈ ಕೂಡ ಇನ್ನೂ ರೊಟೇಟ್ ಆಗೋದಕ್ಕೆ ಟೈಮ್ ತಗೋತಾ ಇದೆ. ಇನ್ 1 ತಿಂಗಳು ಕಾಲಾವಕಾಶದಲ್ಲಿ ನಾನು ಕಂಪ್ಲೀಟ್ ಆಗಿ ರೆಡಿ ಆಗ್ತೀನಿ. ನಾನು ವಿಮಾನ ರೆಡಿ ಆಗೋನೆ, ಭೂಮಿ ಗುಂಡಕದ ಟ್ರಯಾಂಗಲ್ ಆಗದ ಅಂತ ಊರ್ ಸುತ್ತುವ ಕಾರ್ಯಕ್ರಮನ ಶುರು ಹಚ್ಕೊಂಡ್ಬಿಡೋಣ. ಜೀವನದಲ್ಲಿ ಏನಾದ್ರೂ ಗುರಿ ಸಾಧಿಸಬೇಕು ಅಂತಂದ್ರೆ ಈ ತರ ನೋವನ್ನೆಲ್ಲ ಅವಾಗ ತಿಂತಾ ಇರ್ಬೇಕು. ಅವಾಗ ನಾವು ತುಂಬಾ ಸ್ಟ್ರಾಂಗ್ ಆಗ್ತೀವಿ. ನನ್ನ ಟ್ಯಾಗ್ ಲೈನ್ ನಿಮಗೆ ಗೊತ್ತಲ್ಲ, ನೋವ್ನ ಅವಾಗ ಲವ್ ಮಾಡ್ಕೊತಾ ಇರ್ಬೇಕು.